ನಿಮ್ ಬೀರ್ತಿ ಮಾತಾಡ್ಸಿರ್ಲಿಲ್ಲ. ನಿನ್ನ ಸೊಸಿ ಮಕ ಯಾಕೆ ದಮ್ಮ ಮಾಡ್ಕೊಂಡ್ ಬಂದ್ಲು? ಯಾಕೆ ಬೇ ಅಲ್ಲಿ ಏನಾರ ಆತನ? ಇಷ್ಟು ಕೇಳಕತ್ರ ಸುಮ್ಮನೆ ಕುಂತಿಯಲ್ ಬೇವ ನೀನು? ನಿನ್ನ ಮಾತಾರ ಮುಗಿಲ್ಲ ಅಂತ ಕುಂತೀನವ. ನಿನ್ನ ಪ್ರಶ್ನೆ ಎಲ್ಲ ಆದವನ? ಇನ್ನೂ ಏನಾರ ಅದಾವ ಕೇಳು. ಇಲ್ಲ ಮುಗಿದು. ಆಕೆ ಬೀರ್ತಿನೂ ಹಚ್ಕೊಂಡ್ಲು, ಮತ್ತು ಬೀಗನೂ ಹಚ್ಕೊಂಡ, ಗಿರೀಶನೂ ಹಚ್ಕೊಂಡ. ಉಣ್ರಿ ತಿನ್ರಿ ಅಂತ ಅಷ್ಟು ಬಡ್ಕೊಂಡ್ರು. ಅಷ್ಟ್ರಿಗೆ ಪರಿಚಯ ಮಾಡಿಸಿದ ಗಿರೀಶ. ಇವರು ನಮ್ಮ ತಂಗಿಯರ ಅತ್ತಿಯರ ಅಂತ ಹೇಳಿ. ಮಂಗ್ಯ ನೀನು ಬರ್ಬೇಕಿತ್ತು. ಯಾಕೆ ಬಂದಿಲ್ಲ ಮಗಳು ಅಂತ ಕೇಳಿದ್ರವರು. ನಾನು ಆರಾಮ ಇದ್ದಿದ್ದಿಲ್ಲ ರೇಖಿಗೆ, ಅದಕ್ಕೆ ಬರ್ಲಿಲ್ಲ ತಗೋರಿ ಅಂತ ಹೇಳಿದೆ. ಈಗ ಯಾಕೆ ಗಡಿಗೆ ಮಕ್ಕ ಮಾಡ್ಕೊಂಡ್ ಬಂದಿದ್ದೆ ನಿನ್ನ ಸಸಿ? ಯಾಕಂದ್ರೆ ಏನಾರ ಜಗಳ ಆತನ? ಜಗಳ ಅಂತ ಏನಿಲ್ಲ, ಆದರೂ ಅವ್ರ ಅನ್ನ ಹೇಳ್ತಿದ್ದ ನಾ ಬೆರಿಕಿದ ಬಿಡು ತಂಗಿ. ಮತ್ತೆ ಈಕಿ ಕಿತಿ ಬೇಡ, ಅದಕ್ಕೆ ಈಕಿ ತಕ್ಕಂತೆ ಆಕಿನೂ ಇಟ್ಟಿರ್ತಾಳ. ಯಾಕ ಹಿಂಗೆ ತಿಂದ ಮಂಗ್ಯ ಮಾಡಿ ಕಳ್ಸಿದ್ಲನ ಈಕಿನ? ಅಯ್ಯ ಅವ್ರ ಅನ್ನ ಹೆಂಡತಿ ಭಾಳ ಹಾರಾಡಕತ್ತಿದ್ಲು. ಆಕೆ ಹಾರಾಡೋ ಮಟ್ಟ ಸುಮ್ಮನೆ ಕುಂತ್ಲು. ನಮ್ಮ ಮೀನಾಕ್ಷಿ ಹಿಂದೆಗಡೆ ಹಚ್ಚಿ ತೆರದ್ಲು ನೋಡು. ಹಚ್ಚನ ಬಾಯಿ ಬೆಚ್ಚ ಬಿಡ್ಲಿಲ್ಲ ನೋಡು ಅವ್ರ ಅಣ್ಣನ ಹೆಂಡತಿ. ಯವ್ವ ಮಾತಿನಾಗ ಎಷ್ಟು ಶನಿಕಿದವ ನನ್ನ ಸೊಸಿ. ಮಾತು ಮುಟ್ಟು ಪೋಣಿಸ್ದಂಗಕ್ಕವು. ಎಷ್ಟು ಹೊಂದೀಶ್ ಮಾತಾಡ್ತಾಳಂದಿ, ಅಷ್ಟು ಚಂದ ಹೊಂದೀಶ್ ಮಾತಾಡ್ತಾಳ ನೋಡು. ಈಗ ನಾ ಸೊಕ್ಕಿಂದಿತ್ತು ಅವ್ರ ಅಣ್ಣನ ಹೆಂಡತಿ. ಅವರೆಲ್ಲ ಬಡ್ಕೊಂಡ್ರವ ಏನ ಒಂದು ಬಂದಾರಿಗೆ ಬರ್ರಿ ಅನ್ಲಿಲ್ಲ, ಹೋದಾರಿಗೆ ಹೋರಿ ಅನ್ಲಿಲ್ಲ. ಅವ್ರವ್ ಕೂಡ ಮಾತಾ ಇಲ್ಲಂತಿಕ್ಕಿವು. ಆದ್ರೆ ನನ್ನ ಸೊಸಿ ಮಾತ್ರ ಯವ್ವ ಹೊಂದೀಶ್ ಮಾತಾಡಿದ್ಲು. ಮುಂದಿನ ಹಂಗ ಬಿಡ್ಕೊಂತಾಳ. ಅಷ್ಟ್ರು ಅಲ್ಲಿ ಬಂದವರು ಏನ ಮೀನಾಕ್ಷಿ ಆರಾಮದೇ ಮೀನಾಕ್ಷಿ ಅಂತೇಳಿ ಅಷ್ಟು ಬಿಡ್ಕೊಂಡ್ರು ನೋಡಿವ. ಇಷ್ಟರ ಮಂದಿಗೆ ಬೇಕಾಗಿದ್ದಾಳ ನನ್ನ ಸೊಸಿ. ಅಯ್ಯೋ ಊರಾಗಿದ್ದು ಮೀನಾಕ್ಷಿನ ಬ್ಯಾರೆ, ಇಲ್ಲಿ ಬಂದ ಮೇಲೆ ಭಾಳ ಬದಲಾಗಿ ಹೇಳ್ತಂಗಿ. ಎಷ್ಟು ಮಂದಿನ ಹಚ್ಕೊಂಡಾಳ, ಏನ್ ತಾನ ಯಾರು ಎಂತೆಂತ ದೊಡ್ಡದಿದ್ರಂದಿ. ಮಾತಾಡ್ಸೋದು ಹೆಂಗ ಎಷ್ಟು ಚಂದ. ಮತ್ತೆ ಇವ್ರು ನಮ್ಮ ಅತ್ತಿಯಾರು ನೋಡ್ರಿ ಅಂತೇಳಿ ಎಲ್ಲರಿಗೂ ಪರಿಚಯ ಮಾಡಿಸಿದ್ಲವ. ನೀ ಹೀಗೆ ಹೀರಿಕಾಯಿ ಆಗಲ್ಲ ಮೀನಾಕ್ಷಿ ಮ್ಯಾಗ. ನೀ ಸುಮ್ಮನೆ ಅಪಾರ್ಥ ಮಾಡ್ಕೊಂಡಿ. ಅಂತ ಹುಡುಗಿಯಲ್ಲ, ಆಸೆ ಪಡು ಹುಡುಗಿಯಲ್ಲಕ್ಕಿ. ಅವ್ರನ್ನ ಸೀರೆ ತಂದಿದ್ದ ಕೈಲಿ ಮುಟ್ಲಿಲ್ಲ ನೋಡಕ್ಕೇನು ಮತ್ತೆ. ತಗೋಬೇಡ್ರಿ ಅತ್ತಿ ಅಂದ್ಲು ನೋಡು. ಅಲ್ಲೇ ಮಂದಿ ಅನ್ನಕತ್ತಿದ್ರು ಯಾವ್ದಕ್ಕೆಂದ್ರೆ ಮೀನಾಕ್ಷಿವ ಯಾವಕ್ಕೋ ಹಂಗ ಬಾಯ ಮಾಡಕ್ಕೋ ಹಂಗ ಅಂತೇಳಿ ಅನ್ನಕತ್ತಿದ್ರು. ಲಗ್ನ ಆಗಿಂದ ಅವ್ರ ಅಣ್ಣನ ಹೆಂಡತಿಗೆ ಅಂದಾಳಂತಕಿ, ನಾನು ತವ್ರ ಮನೆಗೆ ಕಾಲು ಇಡ್ಬೇಕಂದ್ರೆ ಹಂಗ ಕಾಲು ಇಡಂಗಿಲ್ಲ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನಾ ಒಂದು ಮನೆ ಕಟ್ಟಿಸಿ ಹಿಂದೆಗಡೆ ನಿಮ್ಮ ಮನೆಗೆ ಕಾಲು ಇಡ್ತೀನಿ ಅಂತೇಳಿ ಶಬ್ದ ಮಾಡ್ಯಾಳಂತ ನನ್ನ ಸೊಸಿ. ಸಾಕು ಬಿಡು, ಕಿವಿ ತೂತ್ ಬಿದ್ದು. ಏನು ವರ್ಣನೆ ಮಾಡ್ತೀವಿ ಸೊಸಿದು ಏನ್ತನ? ಏಕೆ ಸಾಕಾಗೋತು ಸೊಸಿ ಸೆಡಗ್ರನ. ಇದ್ದಿದ್ದು ಹೇಳಕತ್ತೀನಿ ನಾನೇನು ಇಲ್ಲಾರ್ದು ಹೇಳಕತ್ತೀನಿ ನಾನು. ಮಗಳ ಬಗ್ಗೆ ಒಂದೀಟ್ರ ವಿಚಾರ ಐತೆ ಇಲ್ಲಿ ಬಂದಿ. ಏನೇನು ಇಲ್ಲ. ಹಂಗೆ ಹೋಗಿಬಿಟ್ಟು ನಾ ತಿಂದ್ಯಾ ಉಂಡ್ಯಾ ಅಂತೇಳಿ ಒಂದೀಟ್ರು ಕೇಳ್ತೀಯಾ? ತಿಂದ್ಯಾ ಉಂಡ್ಯಾ ಅಂತೇಳಿ ಕೇಳಾಕೇನ ಅತ್ತಿ ಸೊಸಿ ನಾವು ಖಾರ ಉಪ್ಪು ಸಂತಿನ ಬಗಲ ಇಟ್ಕೊಂಡು ಹೋಗಿದ್ವಿ. ಮನೆಯಾಗೆಲ್ಲ ಇತ್ತು ಮಾಡ್ಕೊಂಡು ತಿನ್ಬೇಕು, ಅದ್ರಾಗ ಏನೈತಿ? ಸೊಸಿನ ಮೇಲ್ಗಟ್ಟೆ ಎಷ್ಟು ಮಾತಾಡ್ತಾ ನೋಡು. ಅಲ್ವೇಯವ ನಿನ್ನ ಸೊಸಿಗೆ ಹೇಳ್ಬೇಕಿತ್ತು ಅಡಿಗೆ ಮಾಡಿಡ ಅಂತೇಳಿ. ಬರೇ ಒಂದು ಅನ್ನ ಮಾಡಿಟ್ಟು ಹೋಗ್ಬಿಟ್ಟ ನಿರ್ವಹಣೆಗೇಡಿ. ತೀರಾ ಒಂದು ಸಾರು ಮಾಡ್ಕೊಂಡು ಊಟ ಮಾಡೋಕ್ಕಾಗಿಲ್ಲ ನಿನಗೆ. ತೀರಾ ಮಾಡೋದು ನೀನು. ಒಂದಿಟ ಮೀನಾಕ್ಷಿ ನೋಡಿ ಕಲಿ. ಆಕಿ ನೋಡಿ ಕಲಿತೀನಿ. ಆಕಿ ನಿನ್ಗೇನೋ ಮಂಕ ಬುದ್ಧಿ ಎರ್ಚಾಳ. ಬರೀ ಮೀನಾಕ್ಷಿ ಈಗ ಬೀಗರ ಸಡಗ್ರೆ ಹಾಕತ್ತ. ಅತ್ತಿ ಈ ಬಂಗಾರ ಸಾಮಾನು ತಗೊಳ್ರಿ. ಯಾಕೆ ಮೀನಾಕ್ಷಿ ಎಲ್ಲರ ಓಡ್ ಹೋಗಿದ್ವನ ಬಂಗಾರ ಸಾಮಾನ? ಅಲ್ರಿ ಅತ್ತಿ ಹಾಕೊಂಡು ಕೊಟ್ಟಿದ್ರೆ ಮುಗಿತಲ್ಲ, ಎಲ್ಲ ಫಂಕ್ಷನ್ ಮುಗಿತ, ಎಲ್ಲ ಮುಗೀತು. ಮತ್ತು ನಾನು ಗದ್ದಲ್ದಾಗ ಎಲ್ಲಿ ಇಡ್ತೇನೋ ಏನು ಮತ್ತು ಬೇಡ, ಅದಕ್ಕೆ ನಿಮ್ಮ ಕೈಯಾಗ ಕೊಟ್ಟರೆ ನಿಮ್ಮ ತಾಬ ಒಪ್ಪಿಸ್ಬಿಟ್ರೆ ಮುಗ್ದೆ ಹೋಗುತ್ತೆಲ್ಲ ತಗೊಳ್ರಿ ಅತ್ತಿ. ಬೇಡ ಆ ಸರ ಬಡಿ ಕಿವಿಯನ್ನು ನೀನು ಹಾಕೋ. ಯಾಕಂದ್ರೆ ನಾನು ನಿನಗೆ ಲಗ್ನದಾಗ ಏನೂ ಮಾಡ್ಸೋಕ್ಕಿಲ್ಲ. ಅವನ್ನ ನೀನು ತಗೋ. ನನಗೆ ನಮ್ಮ ಅತ್ತಿ ಕೊಟ್ಟಿದ್ಲ, ನಾನು ಹೊಳ್ಳಿ ನಾನು ನೀನು ಕೊಡಾಕತ್ತೀನಿ. ನಿನ್ನ ಹತ್ರನೇ ಇಟ್ಕೋ. ಅಯ್ಯೋ ನಮ್ಮ ಏನಾದರೂ ಬುದ್ಧಿ ಕೆಟ್ಟದಿತ್ತನ? ಹೋಗಿ ಈಕಿಗೆ ಬಂಗಾರ ಕೊಡಕತ್ತಾಳ. ನಮ್ಮ ಏನೋ ಹಂಗೈತವ, ಏನೋ ಮಾಡ್ಯಾಳಿಕಿ. ಅಯ್ಯೋ ಜೀವ್ರಿ ಹೋಗಿ ಆಕಿಗೆ ಬಂಗಾರ ಕೊಡಕತ್ತಾಳ. ಬಿಟ್ರೇನ ಎಲ್ಲ ಆಕಿಗೆ ಮಾಡ್ತಾವ. ನಮ್ಮ ತಲೆ ಮ್ಯಾಗ ಒಂದು ಕಲ್ಲು ಹಾಕ್ಬಿಡ್ಲೇನ ಅಂತ ಅನ್ನೋಷ್ಟು ಸಿಟ್ಟು ಬರಾಕತ್ತ ನಂಗೆ. ಅಯ್ಯೋ ಬ್ಯಾಡ್ರಿ ಅತ್ತಿ, ನನಗೆ ಈ ಒಡವೆಗಳ ಮೇಲೆ ಆಸೆ ಇಲ್ಲ. ತಗೊಳ್ರಿ ಅವನ್ನ. ಬ್ಯಾಡ್ರಿ ಅತ್ತಿ ನನಗೆ. ಮೀನಾಕ್ಷಿ ಬ್ಯಾಡ ಅನ್ನಕ್ಕೆ ಹೋಗ್ಬಿಡವ. ತಗೋ, ಈ ಬಂಗಾರ ನಿನಗೆ ಸೇರ್ಬೇಕಾದಿದ್ದು. ತಗೋ, ನಿನ್ನ ಹತ್ರನೇ ಇಟ್ಕೋ. ಯವ್ವ ಆಕಿ ಒಲ್ಲೆ ಅನ್ನಕತ್ತಾಳ, ನೀನು ಇಟ್ಟು ಒತ್ತಾಯ ಮಾಡಿ ತಗೋ ಅನ್ನಕತ್ತಿ. ಒಲ್ಲೆ ಅಂತಾಳ, ಸುಮ್ಮಿರು. ನೀವೊಂದಿಟ್ಟು ಸುಮ್ಮಿರ್ತೀಯೇನ? ನನಗೇನು ಮಾಡ್ಬೇಕು ಅನ್ನೋದು ಗೊತ್ತೈತಿ, ಒಂದಿಷ್ಟು ಸುಮ್ಮಿರು. ನೋಡುವ, ನಿನ್ನ ಹತ್ರನೇ ಇಟ್ಕೋ, ಭದ್ರವಾಗಿ ಇಟ್ಕೋರ. ಆದರೂ ಮೀನಾಕ್ಷಿ ನಿನ್ನ ನೋಡಿದ್ರೆ ನನಗೆ ಭಾಳ ಹೆಮ್ಮೆ ಅನಿಸ್ತತವ. ಅಲ್ಲೆಲ್ಲ ಮಂದಿ ಹೊಗಳದ್ ನೋಡಿ ನಂಗೆ ಭಾಳ ಖುಷಿ ಆಯ್ತು. ನಾನು ಹುಡುಕ್ಯಾಡಿ ತೆಗೆದಿದ್ರು ಇಂಥ ಸೊಸಿನ ತೆಗಿತಿದ್ನೇ ಏನಿಲ್ಲ. ಅಲ್ಲ, ನನ್ನ ಮಗ ಬಾಳೆದಾರಿ ಇದ್ದಿದ್ದಿಲ್ಲ, ನಾವ ಬಾಳೆದಾರಿ ಇಲ್ಲಿ ಅಂತೇಳಿ ಮನೆ ಬಿಟ್ಟು ಹೊರಗೆ ಹಾಕಿದ್ವವ. ಅಂಥವ್ನ ದಾರಿ ತಂದು ಅಂಥವ್ನ ಲಗ್ನ ಆಗಿ ಇಷ್ಟೆಲ್ಲ ಮಾಡಿದೀವ. ಕರಿವಂದ್ರೆ ನಿನ್ನಂಥ ಸೊಸಿ ಸಿಗ್ಬೇಕಂದ್ರೆ ನಾನು ಪುಣ್ಯ ಮಾಡೀನಿ. ಅಯ್ಯೋ ನಾನು ಏನೂ ಮಾಡಿಲ್ರಿ ಅತ್ತಿ. ನಿಮ್ಮ ಮಗನ ಪಡೆಯಕ್ಕೆ ನಾನು ಭಾಳ ಪುಣ್ಯ ಮಾಡೀನಿ ಅತ್ತಿ. ಪುಣ್ಯ ಮಾಡಿ ನೋಡಿ ಗಟ್ಟು ಕುಳಾನ ಬುಟ್ಟಿಗೆ ಹಾಕ್ಕೊಂಡು ಅದು ಪುಣ್ಯ ಮಾಡ್ಲಾರ್ದು ಇನ್ನೇನು ಮಾಡಿ? ಒಂದಿಟ್ಟು ಬಾಯಿ ತುಂಬ ಕುಂದಿರ್ತೇನೆ. ಏನಂತ ಮಾತಾಡಕತ್ತಿ? ಏನು ಮಾತಾಡ್ತೀನಿ ಏನು ಬಿಡ್ತೀನಿ ಅನ್ನೋದು ಒಂದಿಟ್ಟು ಇರ್ಲಿ. ನಾಲ್ಗೆ ಮ್ಯಾಗ ಹಿಡಿತಿಟ್ಕೊಂಡು ಮಾತಾಡ್ಬೇಕು. ಹಂಗ ಸುಮ್ಮನೆ ಏನೇನಾರ ಮಾತಾಡೋದಲ್ಲ. ಸಸಿ ಮುಂದೆ ನನಗಿಷ್ಟೆಲ್ಲ ಮಾತಾಡಕತ್ತಲ್ವೇ ಇವ ನೀನು? ಈಗ ಏನೇನು ಕಲಿಸ್ಕೊಡಕತ್ತಾಳ ಏನು? ನಮ್ಮವ್ವ ನನ್ನ ಕಂಡ್ರೆ ಅಷ್ಟು ಜೀವಿದ್ಲು.
ನಮ್ಮವ್ ನಡುವ ನನ್ನ ನಡುವ ಹುಳಿ ಹಿಂಡಿ ಬಿಟ್ಲು. ಈಗರ ಸಂತೋಷ ಆತವ ಮೀನಾಕ್ಷಿ. ನಮ್ಮವ್ಗ ನನಗ ತಂದಿಟ್ಟೆಲ್ಲ ಹಾಲು ಕುಡಿ ಹೋಗು. ನೀನು ಭಾಳ ಖುಷಿ ಆಗಿರ್ಬೇಕು ಹೋಗು. ನಿಮ್ಮ ಚಿಗವನ್ ಬುದ್ಧಿನ ಹಂಗತೆ ಐತವ. ಒಬ್ಬಾಕೆ ಮಗಳು ಅಂತೇಳಿ ನಾನು ಅಚ್ಚ ಮಾಡಿ ಬೆಳೆಸ್ಬಿಟ್ಟಿನ. ಹಿಂಗಾಗಿ ಆಕಿ ಹಂಗತಿ ಮಾತಾಡ್ತಾ ಆಕೆ ಏನು ತಲೆಗೆ ಹಚ್ಕೊಳಕ್ ಹೋಗ್ಬೇಡ. ಹಂಗಾಕಿ ಈ ಬಂಗಾರನ ಭದ್ರವಾಗಿಡವ. ಆಯ್ತು ರೀತಿ. ಈ ಬೆಂಕಿ ತೆತಿಕಿ ನಮ್ಮ ಚಿಗವ್ಗ ಎಲ್ಲ ಗುಳುಮುಗುಟಕ್ಕೆ ಮಾಡ್ಬೇಕಂತ ಮಾಡಿದ್ಲ. ತಾಯಿ ಮಕ್ಕಳನ್ನ ಬೇರೆ ಮಾಡಿ ತಾನೊಬ್ಬಕ್ಕೆ ಈ ಆಸ್ತಿ ಅನುಭವಿಸಬೇಕಂತ ಮಾಡಿದ್ಲ. ನನ್ನ ಗಂಡ ವಾರಸ್ದಾರ ಇನ್ನೂ ಅದಾನ. ಇನ್ನೊಬ್ಬರಿಗೆ ಯಾಕೆ ಬಿಟ್ಕೊಡ್ಬೇಕು? ತಾಯಿ ಮಕ್ಕಳನ್ನ ಒಂದು ಮಾಡೀನಿ ನಾನು. ನನ್ನ ಗಂಡನ ನಡುವ ನಮ್ಮ ಅತ್ತಿ ನಡುವ ಬೆಳೆಸ್ತಾರಿಸಿದ್ಲ. ಅತ್ತಿ ಊಟಕ್ಕೆ ಏನು ಮಾಡಿಲ್ರಿ? ಇವ ಏನು ಮಾಡ್ತಿ ಬಿಡಿ ಇವ. ಅಲ್ಲ ನಾನು ಬಿಸಿಲು ದಿನ ಒಂದು ನಾನು ಏನು ಹೊಟ್ಟೆ ಗಿಟ್ಟಿ ಹಸ್ತಿಲ್ಲ. ಒಂದು ಸ್ವಲ್ಪ ಅನ್ನ ಸಾರು ಮಾಡಿಬಿಡು ಸಾಕಷ್ಟ. ಓ ಬಂಗಾರಿ, ಓ ಎಷ್ಟು ಚಂದ ಐತಿ. ನಮ್ಮ ಸಂಗೀತಕ್ಕನ ಹೋತೈತಿ. ಓ ಅಳಿಯಂದ್ರ ಅಲ್ಲಿ ಕುಂತಾರಲ್ಲ. ಏ ನೀಲಿ ಒಂದ್ ಕುರ್ಚಿ ತಗೊಂಬಾ. ಪರವಾಗಿಲ್ಲ ಬಿಡ್ರಿ ಮಾವ್ರೆ, ನಾ ಇಲ್ಲೇ ಕುಂದಿರ್ತೀನಿ. ಸಂಗೀತಕ್ಕ ಆರಾಮದಿ ಅಲ್ಲ? ಹ್ಞೂ ಆರಾಮದೀನಿ. ಅತ್ತಿರ್ಲಿಕ್ಕಂದ್ರೆ ಇವತ್ತಿನ ದಿನ ನಾನು ಇರ್ತಿದ್ದಿಲ್ಲ. ಕರೆ ಹೇಳ್ಬೇಕಂದ್ರೆ ಅತ್ತಿನ ನನಗೆ ಮರು ಜನ್ಮ ಕೊಟ್ಟ. ಪಾರ್ವತಿನ ಉಂಡು ಮಡಗು ಮುಂದಾಗ ನೆನೆಸ್ತೀನವ ನಾನು. ನನ್ನ ದೇವ್ರ ಮಾಡಕ್ ಹೋಗ್ಬಿಡಲಿ. ಒಂದ್ ನಿಮಿಷ ನೀವು ಮಾತಾಡ್ತೀರಿ. ಈ ನೀಲಿಗೆ ಏನು ಬುದ್ಧಿ ಇಲ್ಲ. ಎಷ್ಟೊತ್ತು ಮಾಡಿದ್ಲು ಏತನ ಒಂದು ಚಾ ಮಾಡ್ಕೊಂಬರಕ್ ಇಷ್ಟೊತ್ತನ ಅಂತಿನ್ನ. ರುಕ್ಮಿಣಿ ನನಗೆ ಭಾಳ ಖುಷಿ ಆಯ್ತು. ಮಾವ ನಿನ್ನ ಮನೆ ಒಳಗೆ ಬಿಟ್ಕೊಂಡಿದ್ದಕ್ಕೆ, ನೀನು ಕೂಡ ಮಾತಾಡಕತ್ತಿದ್ದಕ್ಕೆ ಭಾಳ ಖುಷಿ ಆಯ್ತು. ನೀ ಮನೆ ಬಿಟ್ಟು ಹೋದಾಗಿಂದನು ಮಾವ ಅತ್ತಿ ಕೂಡ ಒಟ್ಟ ಮಾತಾಡ್ತಿರ್ಲಿಲ್ಲ. ಕರೆ ಹೇಳ್ಬೇಕಂದ್ರೆ ಪಾರ್ವತಿನ ಮಾವನ್ನ ಅತ್ತಿನ ಒಂದು ಮಾಡಿದ್ಲು. ಈಗ ತಂದಿ ಮಕ್ಕಳನ್ನ ಒಂದು ಮಾಡಿದ್ಲು. ಅಯ್ಯೋ ಏನು ಹೊಗಳ್ತಿ ಬಿಡಲಿ. ಮತ್ತೇನು ನಿಮ್ಮ ಗಂಡನ ಮನೆಯಾರು ಬಂದಿದ್ರನ? ನಿನ್ನ ಗಂಡ ಬಂದಿದ್ನಿಲ್ಲ ಖುಷಿ ನೋಡಾಕ? ಅವೇನು ಬರ್ತಾವ? ನನ್ನ ಗಂಡ ಒಂಥರ ಕಬ್ಬು ಇದ್ದಂಗೆ ಅದ. ನಿನಗೆಲ್ಲ ಗೊತ್ತಿದ್ದಿದ್ದು ಮಾತಾಯ್ತಲ್ಲ ಎತ್ತಿ. ಅವೇನು ಬರ್ತಾನ? ಅವ್ರ ವೈನಿ ಹೋಗಂದ್ರೆ ಹೊಕ್ಕನ, ಬಾ ಅಂದ್ರೆ ಬರ್ತಾನ. ಅವ್ನ ಹೆಂಡತಿ ಮಕ್ಕಳು ಅನ್ನೋದು ಎಲ್ಲೈತಿ ಎತ್ತಿ? ಅವರು ಯಾರೂ ಬಂದಿಲ್ಲ. ಹೆಸರು ಇಡು ಮುಂದಾಗ ಹೇಳಿ ಕಳಿಸ್ತಾರಂತ. ಏನು ಬಂದ್ರೆ ಬರಲಿ ಬಿಟ್ರೆ ಬಿಡ್ಲಿ ಬಿಡು. ಹೆಣ್ಣು ಹಿಡ್ದಿನಲ್ವಾ? ಹೆಣ್ಣು ಹಿಡ್ದಾಳ ಈಕಿ. ಅದನ್ಯಾಕೆ ನೋಡಕ್ಕೆ ಹೋಗ್ಬೇಕು ಖುಷಿನ ಅನ್ನೋದು ಅವ್ರದ್ದು. ಏನು ಪದ್ಧತಿಗಳು ಬಿಡ ಇವ. ಅಲ್ಲ ಹೆಣ್ಣು ಹೆಣ್ಣು ಅಂತೇಳಿ ಯಾಕೆ ಸಾಯ್ತಿದ್ದಾವ? ಹೆಣ್ಣು ಇದ್ದಲ್ಲಿನ ಈ ಜಗತ್ತು. ಹೆಣ್ಣು ಇರ್ಲಿಕ್ಕಂದ್ರೆ ಈ ಜಗತ್ತು ನಡೀತಿತ್ತನ? ಅದನ್ನ ಅರ್ಥ ಮಾಡ್ಕೊಳೋಷ್ಟು ತಿಳುವಳಿಕೆ ನಮ್ಮ ಮಂದಿಗೆ ಬೇಕಲ್ಲ. ಇನ್ನೂ ಯಾವ ಸುಧಾರಿಸ್ತಾವೋ ಏನು ಅಂತೀನಿ ನಾನು. ತಮ್ಮನ್ನ ಹಡತಾ ಇರ್ಬೇಕು ಹೆಣ್ಣು ಅನ್ನೋದ ನೆನಪು ಹಾರಿಬಿಡ್ತಾರೆ. ನಿನ್ನಷ್ಟು ತಿಳುವಳಿಕೆ ಎಲ್ಲರಿಗೂ ಇರ್ಬೇಕಲ್ಲ ಎತ್ತಿ. ಎಲ್ಲರೂ ನಿನ್ನಂಗಿದ್ರ ಜಗತ್ತು ಎಷ್ಟು ಚಂದ ಇರ್ತಿತ್ತು. ಸಂಗೀತಕ್ಕ ನೀ ಯಾವತ್ತ ನಾನು ಕಳಿಸ್ಲಿಕ್ಕಂದ್ರೆ ಇವತ್ತಿನ ದಿನ ನಾ ಕೃಷ್ಣ ಅವ್ರು ಕೂಡ ನಾ ಮದುವೆನೂ ಆಗ್ತಿರ್ಲಿಲ್ಲ. ಅವತ್ತು ನೀನು ನನಗೆ ಭಾಳ ಸಹಾಯ ಮಾಡಿದ್ದೆ. ನೀನು ಭಾಳ ಉಪಕಾರ ಬರಲಿವ. ನನಗಿಂತ ಒಳ್ಳೆ ಗಂಡ ಸಿಗಾಕ ನೀನು ಒಂದು ರೀತಿ ಕಾರಣ. ಆ ಥರ ಏನಿಲ್ಲ. ನೀವು ಆರಾಮದಿರಲ್ಲ ಸಾಕು. ನನ್ನ ಜೀವನ ಅಂಕರು ಹಾಳಾಗಿ ಹೋತು. ಕಡೆಗೆ ನಿನ್ನ ಜೀವನನಾರ ಚಂದ ಇರಲಿ ನೋಡು. ನನ್ನ ಮದುವೆ ಮಾಡಿಕೊಟ್ಟು ಅಂಥ ಗಂಡಕ್ಕೆ ಕೊಟ್ಟು. ನಾನು ಇದನ್ನ ಎಷ್ಟು ಸಲ ಹೇಳಿದ್ದೆ ಮಾವಾಗ. ಆದ್ರೆ ನಮ್ಮ ಓದಾಳಲ್ಲ ಕಿತಿವಿ ಹಾಕಿ ಕಿತಿವಿ ಹಂಗೆ ತಂದೆ ಎಬ್ಸೋಕೆ ಈಗ ಅಲ್ಲಿ ಕಟ್ಟಿ ಮೇಲೆ ಕುತ್ಕೊಂಡು ಏನಾರು ಕಿತಿವಿ ಎಬ್ಸಿದ್ದಾಳ. ಹೋಲಿ ಬಿಡಲ್ಲ ಸಂಗೀತ, ಅದು ಹಂಗೆ ನಿಮ್ಮ ಅಲ್ಲ. ನಾ ಅದ್ರ ಬುದ್ಧಿನ ಆಟ ಐತಿ. ಏ ಸಂಗೀತಿ, ಏನು ಬಾಯಿ ಕಿಸ್ಕೊಂಡು ಅವ್ರು ಕೂಡ ಮಾತು ಹೇಳಕತ್ತಿಯಲ್ಲ? ನಿನ್ನ ಬುದ್ಧಿಗೆ ಐತಿನ? ಹುಡುಗಿನ ಎತ್ಕೋ. ಒಟ್ರು ಮನಿ ಮೂರ ಬಟ್ಟಿ ಮಾಡ್ಯಾರ ಇವರು. ಮತ್ತು ಇಂಥವ್ರು ಕೂಡ ಮಾತು ಹೇಳಕತ್ತ ಬಾಯಿ ತಕ್ಕೊಂಡು. ಆ ಖುಷಿಗೆ ಮತ್ತೆ ಆಕಿ ನೇಳ ಬಿದ್ದಿತ್ತು. ಎತ್ಕೊ ನೀನು. ಚಲೋ ಮಾಡಿದ್ಲವ ಈಕಿ ಬೊಂಗಾನ. ಏವ ನಿನ್ನೆ ನೇಳ ಬಿದ್ರೇನವ? ಚಲೋ ನೇಳು. ಸುಮ್ಮನೆ ಹೋಗ್ಬೇ. ನನ್ನ ಕೈಯಲ್ಲಿ ಬೇಯಿಸ್ಕೊಬೇಡ, ಸುಮ್ಮನೆ ಹೋಗಿ ನೀನು. ನನ್ನ ಮಗಳು ಯಾರ ಕೈಯ ಕೊಡ್ಬೇಕು ಯಾರ ಕೈಯ ಬಿಡ್ಬೇಕು ಅನ್ನೋದು ಗೊತ್ತೈತಿ. ನೀ ಸುಮ್ಮನೆ ಹೋಗು. ನಿನ್ನ ನೇಳ ಬೀಳಬಾರ್ದಂತೀನಿ ನನ್ನ ಮಗಳಿಗೆ. ಮತ್ತು ನಿನ್ನಂಗೆ ಹೋತಿತ್ತು ಅದು. ಓನವ ಐ ನಗತೈತಿ. ಓ ಬೆದಕೈತವ ಹುಡುಗಿದು. ನಾ ಏನು ಹೇಳಿದ್ರು ಕೇಳಂಗಿಲ್ಲ. ಇದ್ರ ತಲೆ ಅಟ್ಟ ಹಾಳು ಮಾಡ್ಯಾರ. ಈಗ ಗೊತ್ತಾಗಂಗಿಲ್ಲಲೇ ನಿನಗೆ. ಮುಂದೆ ಅರ್ಥ ಆಗತ್ತೆ ತಗೋ. ನಿಂದು ಬಾಯಿ ಮುರಬಟ್ಟಿ ಮಾಡ್ತಾರ ಒಟ್ರು ಕೂಡಿ. ಮುಂದೆಲ್ಲ ಅರ್ಥ ಆಗತ್ತಾ? ತಾಯಿ ಹಿಂದಕ್ಕೆ ಕೇಳಿದ್ಲು, ನನ್ನ ಮೌನ ಮಾತು ಕೇಳಿಲ್ಲ ಅಂತೇಳಿ ನೀನು ಅಂತೇಳ. ಕೆಟ್ಟ ಮ್ಯಾಕ ಬುದ್ಧಿ ಬರೋದು. ನಾವು ಹೇಳಿದ್ ನಿನಗೆಲ್ಲ ಅರ್ಥ ಆಗತ್ತ. ಯವ್ವ ಮಾತೇ ಮಾದೇವಿ, ಈಗ ಚಲೋನ ಮಾಡಿಯಲ್ಲ. ನನ್ನ ಬಾಳೆ ಮೆಟ್ಟಿಗೆ ಹೆಚ್ಚಿಯಲ್ಲ. ಸುಮ್ಮನೆ ಹೋಗು. ಯಾಕೆ ನನ್ನ ಕೈಲಿ ಬೇಯಿಸ್ಕೊಂತೀವಿ? ಹೋಗು.